ಇನ್ನು ಬೆಂಗಳೂರಿನ ವಿಲ್ಸನ್ ಗಾರ್ಡನ್ನ ಕತೆ ಕೇಳಲೇಬೇಡಿ. ಪ್ರತಿ ವರ್ಷವೂ ಕೂಡ ಮಳೆ ಬಂದಾಗ ಈ ಪ್ರದೇಶಗಳಿಗೆ ಮಳೆ ನೀರು ನುಗ್ಗುತ್ತೆ. ಪೊಲೀಸ್ ಕ್ವಾರ್ಟರ್ಸ್ಗೂ ಕೂಡ ಮಳೆ ನೀರಿನ ಸಮಸ್ಯೆ. ವಿಲ್ಸನ್ ಗಾರ್ಡನ್ನ ಪೊಲೀಸ್ ಕ್ವಾರ್ಟರ್ಸ್ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಮನೆಯೊಳಗೆ ತುಂಬಿರುವ ನೀರನ್ನು ಹೊರಹಾಕ್ತಾ ಇದ್ದಾರೆ ಕ್ವಾರ್ಟರ್ಸ್ನ ನಿವಾಸಿಗಳು. ಮನೆಯಿಂದ ಹೊರಬರಲಿಕ್ಕೂ ಕೂಡ ಆಗದೆ ಒದ್ದಾಡ್ತಾ ಇದ್ದಾರೆ. ಮೊದಲ ಮಹಡಿಯಲ್ಲಿಯೇ ಲಾಕ್ ಆಗಿದ್ದಾರೆ. ಅಗತ್ಯ ವಸ್ತುಗಳು ಇಲ್ಲದೆ ಪೊಲೀಸ್ ಕ್ವಾರ್ಟರ್ಸ್ ನಿವಾಸಿಗಳು ಪರದಾಟ ಮಾಡ್ತಾ ಇದ್ದಾರೆ. ಪ್ರತಿ ವರ್ಷವೂ ಕೂಡ ಪ್ರತಿ ಮಳೆಯಲ್ಲೂ ಕೂಡ ಇದೇ ಗೋಳು ನೋಡ್ತಾ ಇದ್ದೀರಿ. ಇದು ಪೊಲೀಸ್ ಕ್ವಾರ್ಟರ್ಸ್, ವಿಲ್ಸನ್ ಗಾರ್ಡನ್ನ ಪೊಲೀಸ್ ಕ್ವಾರ್ಟರ್ಸ್ನ ದೃಶ್ಯಾವಳಿಗಳು. ಇಲ್ಲೇನಾಗಿದೆ, ಕ್ವಾರ್ಟರ್ಸ್ಗಳು ಅಂತ ಹೇಳಿದ್ರೆ G+5 ಇರುತ್ತೆ, G+6 ಇರುತ್ತೆ. ಸೊ ಗ್ರೌಂಡ್ ಫ್ಲೋರಿಂದ ಹಿಡ್ಕೊಂಡು 5-6 ಮಹಡಿಯ ಕ್ವಾರ್ಟರ್ಸ್ಗಳಿರುತ್ತೆ. ಗ್ರೌಂಡ್ ಫ್ಲೋರ್ ಮನೆಗಳಂತೂ ಬಿಟ್ಬಿಡಿ, ಅದು ಮಳೆಗಾಲ ಬಂದಾಗ ಆ ಜಗತ್ತು ಕಂಪ್ಲೀಟಾಗಿ ನೀರೇನೆ. ಫಸ್ಟ್ ಫ್ಲೋರ್ ಅಂದರೆ ಗ್ರೌಂಡ್ ಫ್ಲೋರ್. ಹೀಗಾಗಿ ಜನ ಏನು ಮಾಡಿದ್ದಾರೆ, ಫಸ್ಟ್ ಫ್ಲೋರ್ಗೆ ಹೋಗಿ ಅಲ್ಲಿ ಇಲ್ಲಿ ಜಾಗ ಇದ್ದರೆ ಅಲ್ಲಿ ಕೂತ್ಕೊಂಡಿದ್ದಾರೆ. ಯಾಕಂದರೆ ಗ್ರೌಂಡ್ ಫ್ಲೋರ್ನಲ್ಲಿರುವಂಥ ನಿವಾಸಿಗಳು ಮನೆಯಲ್ಲಿ ವಾಸ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಕೂತ್ಕೊಳ್ಳೋಕ್ಕಾಗೋದಿಲ್ಲ, ನಿಂತ್ಕೊಳ್ಳೋಕ್ಕಾಗೋದಿಲ್ಲ, ಯಾವುದೇ ಆಹಾರ ಪದಾರ್ಥಗಳು ಉಳಿಯೋದಿಲ್ಲ, ಯಾವುದೇ ಸಾಮಗ್ರಿಗಳು ಉಳಿಯೋದಿಲ್ಲ, ಇನ್ನು ಪೀಠೋಪಕರಣಗಳೆಲ್ಲವೂ ಕೂಡ ಹಾಳಾಗುತ್ತೆ. ಹೀಗಾಗಿ ವಿಲ್ಸನ್ ಗಾರ್ಡನ್ನ ಪೊಲೀಸ್ ಕ್ವಾರ್ಟರ್ಸ್ ನಿವಾಸಿಗಳು ಪಡಬಾರದ ಕಷ್ಟವನ್ನು ಈಗ ಪಡ್ತಾ ಇದ್ದಾರೆ ಮಳೆಯ ಕಾರಣಕ್ಕಾಗಿ.